ಮಸ್ತ್ ಗರಂ ಗರಂ ದೋಸೆ ಚಟ್ನಿ ಭಾಜಿ ಬರ್ರಿ ಎಲ್ಲರೂ ತಿನ್ನೋಣ. ಹೇ ಗೈಸ್, ನಾನು ವೈಶಾಲಿ. ಆರ್ಡಿನರಿ ಇಲ್ಲ, ಲಿಟಲ್ ಬಿಟ್ ಎಕ್ಸ್ಟ್ರಾರ್ಡಿನರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಇವತ್ತು ವಾಕಿಂಗ್ ಮಾಡಿ ಎಕ್ಸಸೈಸ್ ಗಾರ್ಡನಿಗೆ ಹೋಗಿದ್ದೆ. ಸೊ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇಲ್ಲೇ ಕೂಡ್ತಾರೆ ಡೈಲಿ. ಸೊ ಅವ್ರದ್ದೇ ಆದಂಥ ಅವ್ರ ಶೈಲಿ ಒಳಗಡೆ ಡಿಫ್ರೆಂಟ್ ಸ್ಟೈಲ್ ಎಕ್ಸಸೈಸ್ ಮಾಡ್ತಾರೆ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭ ಮುಂಜಾನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಶು ಆನಂದ್ ವ್ಲಾಗ್ಸ್ಗೆ ಸ್ವಾಗತ. ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ನಾ ಹಾಕಿದ್ಮೇಲೆ ಫಸ್ಟ್ ನನ್ನ ವಿಡಿಯೋ ನಿಮಗೆ ಬರುತ್ತೆ. ಸೊ ಇವತ್ತು ನೇಚರ್ ಮಸ್ತ್ ಇತ್ತು, ಎಲ್ಲ ನೋಡಿಕೊಂಡು ಸೊ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ಮನೆಯೊಳಗೆಲ್ಲ ಜಾಡು ಪೂಜೆ ಮುಗಿದಿತ್ತು. ಸೊ ಮುಗಿದ್ಮೇಲೆ ಹಾಗೆ ಏನು ಮಾಡಬೇಕು ಅಂತ ಹಿಂಗೆ ಮಾಡಾತಿದ್ದೆ ಅಡ್ಗೆ. ಇದೇನು ಬೆಲ್ ನೋಡಿದ್ರಲ್ಲ, ಇದು ನಾನು ಫಸ್ಟ್ ಮುಂಬೈ ಒಳಗೆ ಜಾಬ್ ಮಾಡ್ತಿದ್ದೆ, ಅಲ್ಲಿಂದ ತೊಗೊಂಡು ಬಂದಿದ್ದೆ, ಅಲ್ಲಿದ್ದ ಮೆಮ್ರಿ ಅದು ನಂದು. ಸೊ ಮಾರ್ನಿಂಗ್ ಇವತ್ತು ಫ್ರೆಶ್ಶಾಗೆ ನಾನು ದೋಸೆ ಮಾಡಾತಿದ್ದೆ. ದೋಸೆ ಮಾಡೋಕೆ ಹೇಳಿದ್ರು, ಗರಿ ದೋಸೆ ಮಾಡೋಕೆ ಅಂತ. ಹಂಗೆ ಚಟ್ನಿ ಪಲ್ಯ ಸಾಂಬಾರೇನು ಮಾಡಿರಲಿಲ್ಲ, ಚಟ್ನಿ ಪಲ್ಯ ಮಾಡಿದೆ. ತುಪ್ಪ ಹಾಕಿ ಮಾಡತ್ತೀನಿ, ಇಲ್ಲ ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕಿ ಮಾಡ್ತೀನಿ. ಬೆಣ್ಣೆ ಇಲ್ಲ ಅಂತಂದರೆ ತುಪ್ಪ ಹಾಕಿ ಮಾಡ್ತೀನಿ. ಹೆಂಗಾಗ್ಯಾವ ಅವಿನಾಶ್ ನೋಡ್ರಿ, ಈಗ ನಿಮಗೆ ತಿನ್ಸಾತನವ, ನಿಮ್ಮ ಆಡಿಯನ್ಸಿಗೆ ತಿನ್ನಿಸ್ತೀನ ಅಂತ ಹೇಳ್ತಾನವ ನನಗೆ. ಸೊ ದೋಸೆ ಎಲ್ಲ ಮಾಡಿದೆ. ನಾನು ಗರಿ ನನಗಿಷ್ಟು ದೋಸೆ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಂಡೆ. ಸೊ ನಾನು ನಾಷ್ಟ ಮಾಡಿದೆ. ನಾಷ್ಟ ಮಾಡಿ ಸೊ ಮಸ್ತ್ ಬಂದಿದೆ ದೋಸೆ. ಸ್ವಲ್ಪ ಇಲ್ಲಿ ಕಲರ್ ಬರಬೇಕಂದ್ರೆ ಈ ಥರ ನೀವು ರುಬ್ಬಿಟ್ಟಿರೋ ಹಿಟ್ಟೊಳಗಡೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಮಧ್ಯಾಹ್ನ ಲಂಚ್ಗೆ ಅಂಥೇಳಿ ಇವ್ರ ಸ್ಟೈಲ್ ಒಳಗಡೆ ಇವರು ಬೆಂಡಿ ಬಾಜಿ ಮಾಡತ್ತಿದ್ರು. ಬೆಂಡಿಕಾಯಿ ಪಲ್ಯ ಕುಟ್ಟಚ್ಚಲ್ಲ, ಅವೆಲ್ಲ ನಾವು ಲೈಕ್ ಮಾಡೋದಿಲ್ಲ. ನಮ್ಮ ಒಂದು ವಿವೇಚನೆಗೆ ಯಾವ ಥರ ತೋರಿಸುತ್ತೋ ಆ ಥರ. ಸರಿ, ಸೂಪರ್. ಸೆಲ್ಫ್ ಅಪ್ರಿಷಿಯೇಷನ್. ಓಕೆ. ಹಾಂ, ಇವತ್ತೇನು ಸ್ಪೆಷಲ್ ಅದ ಹೇಳಿ ಊಟಕ್ಕೆ? ರೊಟ್ಟಿ ಮತ್ತು ಬೆಂಡಿ ಪಲ್ಯ. ರೊಟ್ಟಿ ಏನು ಚಪಾತಿಯ? ಚಪಾತಿ. ನಾನು ಈ ಕಡೆ ಆಲ್ರೆಡಿ ಚಪಾತಿ ಮಾಡ್ಲಿಕ್ಕೆ ಪಲ್ಯ ಇದು ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಪಲ್ಯ ಅನ್ನತ್ತೀನಿ, ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಸೊ ಹಾಗೆ ಚಪಾತಿ ಅಷ್ಟು ಡೋರ್ ತೆಗೆದು ನೋಡಿದ್ರೆ ಹೊರಗಡೆ ಯಾರೋ ನೈಟ್ ಬಂದು ಏನೋ ಇಷ್ಟು ಎಳ್ನೀರು ಹರಿದಿದ್ರು. ನಾವು ಅಂದ್ಕೊಂಡ್ವಿ ಯಾರ ಕಡೆ ಹರಿಸಿರ್ಬೇಕು ಅಂಥೇಳಿ. ಹಾಗೇನು ಮಾಡಿರಲಿಲ್ಲ, ಯಾರೋ ಹರಿದಿದ್ರು. ಅವ್ರು ಅನ್ನತ್ತರ ಯಾರ್ಯಾರ ತೊಗೊಂಡು ಹೋಗಕ್ಕೆ ಹರಿದಿರ್ಬೋದು. ಸೊ ಹಾಗೆ ಸಿಗ್ಬೀಳ್ತಾರಂತೇಳಿ ಬಿಟ್ಟು ಹೋಗಿರ್ಬೇಕಂತೇಳಿ, ಗೊತ್ತಿಲ್ಲ ಏನಾಯಿತು. ಬಟ್ ನಾವಂತರೂ ಎಲ್ಲರೂ ಮಸ್ತ್ ಎಳ್ನೀರು ಕುಡಿದ್ವಿ ತಕ್ಕೊಂಡ. ಮಸ್ತ್ ಡೋರ್ ಓಪನ್ ಮಾಡಿದ್ರು ಮಸ್ತ್ ಅದ ಎನ್ವೈರ್ಮೆಂಟ್. ಇಲ್ಲಿ ಬಾಲ್ಕನಿದಾಗ ಕೂತು ಓದಾತೀನಂತ ನಾಟಕ ಮಾಡೋದು ಅಷ್ಟೆ, ಬೈತೇವತ್ತ ಹೇಳಿ. ಇಲ್ಲಿ ಹೋಗೋ ಬರೋ ಮಂದಿ ನೋಡ್ಕೋತ ಕೂಡೋದು, ಹೌದಿಲ್ಲಪ್ಪಿ? ಹಾಂ, ಓದಂತ ಹೇಳಿ ಹಿಂಗೆ ಮಾತಾಡ್ಸತ್ತೀನಿ, ಹೌದಿಲ್ಲ? ಹೋಗು ಬರೋ ಮಂದಿ ಏನು ಮಾಡ್ತೀವಿ ಮತ್ತೆ? ಏನು ಓದಿ ಈಗ ಹೇಳ. ಸ್ಟಡಿ ಮಾಡೋದಂದ್ರೆ ಕೆಟ್ಟ ಹೇಳಿಸ್ಕೊತಾರ. ಹಾಂ, ಬರೀ ಹಿಂಗೆ ಕೂತ್ ಬಿಡುದೇನಿಲ್ಲ, ಹಂಗೆ ಸುಮ್ ಕೂಡ್ತಾನೆ. ಅದ್ರಾಗ ಕ್ಯಾಮ್ರಾ ಹೋಗೋ ಬರೋ ಮಂದಿ ನೋಡ್ಕೊಂಡ ಕುಂತಿ. ಅವ ಎಷ್ಟು ಸರ್ತಿ ನೋಡಿ ಬಂದು ಬಾಲ್ಕನಿ ನೋಡ್ಕೊಂತ ಕುಂತಿರ್ತಾನೆ. ನಾ ಬಂದ ಕೂಡಲೇ ಬುಕ್ ಒಳಗೆ ನೋಡ್ತಾನೆ ಇವನು. ಏನು ಓದ್ತಾನೋ ಏನು ಬಿಡ್ತಾನೋ ನನಗೆ ಗೊತ್ತು. ಒಂದು ಬಡ್ಗಿ ತೊಗೊಳೋಣ ಗೊತ್ತಾಗ್ತೈತಿ, ಹೌದಿಲ್ಲ? ಏನು ಹೇಳ ಈಗ? ಮ್ಯಾಥ್ಸ್ ನೋಡ್ಕೊತಾ ಕುಂಡ್ರಂಗಿಲ್ಲ, ಅವಾಗ ಪ್ರಾಕ್ಟೀಸ್ ಮಾಡ್ತಾರ. ಹಾಂ, ಪ್ರಾಕ್ಟೀಸ್ ಮಾಡ್ತಾರೆ, ನೋಡ್ತಾರೆ. ನಿನ್ನ
ಕರಿ ನಿನ್ನ ಹೆಂಡತಿ ಚಪಾತಿ ಮಾಡ್ತಾಳೆ ನೋಡು. ಹಾಂ, ಮಾಡ್ತಾಳೆ ನೀನು ಹೆಂಡತಿ ಚಪಾತಿ? ಹೇಳ. ಹುಡುಗಿಯರಂಗೆ ಬರೀ ಮುಖ ಮುಚ್ಕೋತ. ಹ್ಞೂ, ಹೇಳ. ಬಿಡು, ನಾನು ಮಾಡೋಗಿದ್ದೆ ನಾನು. ವೆಲ್ಕಮ್ ಟು ಈವ್ನಿಂಗ್ ಎಪಿಸೋಡ್. ಏನೇನು ತೊಗೊಂಬಂದಿರಿ? ಬಜ್ಜಿ. ಇದೇನು ಇದಕ್ಕೇನಂತಾರೆ? ಗಿರ್ಮಿಟ್ಟ ಬಜ್ಜಿ. ಗಿರ್ಮಿಟ್, ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ಅಂತ. ಹಾಂ, ಮತ್ತೆ ಗಿರ್ಮಿಟ್. ಅದ್ರೊಳಗೆ ಏನೈತೆ? ಅದು ಒಂದು ಗಿರ್ಮಿಟ್. ಇಷ್ಟಕ್ಕೆ ತೊಗೊಂಬಂದಿರಿ? ಹಿಂಗ್ಯಾಕೆ ಮಾಡ್ಯಾರ ಚಪ್ಪಟಿ ಚಪ್ಪಟಿ? ಹಾಂ, ಏ ಅವಿನಾಶ್ ಬಾ, ನ್ಯೂಸ್ ಪೇಪರ್ ತಗೊಂಬಾ. ಅಲ್ಲಿ ಟಿ ವಿ ಮುಂದೆ ಇದು ಐತ್ಲ, ಟೇಬಲ್ ಐತ್ಲ, ಅದು ಕೆಳಗಡೆ ಅದ. ನ್ಯೂಸ್ ಪೇಪರ್ ತಗೊಂಬಾ. ಅಲ್ಲಿ ಟಿ ವಿ ಮುಂದೆ ಕೆಳಗಡೆ ಇದು ಐತ್ಲ, ಟೇಬಲ್ ಐತ್ಲ, ಅದ್ರ ಟೇಬಲ್ ಒಳಗೆ ಐತಿ ನೋಡು. ಅಲ್ಲೈತಂತ ಹಿಂಗೆ ತಗೋತಿತ್ತಾಳೆ ನನಗೆ. ಈಗ ಬಂದು ಫ್ರೆಶ್ ಅಪ್ ಆಗಿ ಟೀ ಶರ್ಟ್ ಹಾಕೊಂಡಿಲ್ಲ. ಚಲೋ ಆಯ್ತಾ? ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಗಿರ್ಮಿಟ್ಟ. ಹ್ಞೂ, ನ್ಯೂಸ್ ಪೇಪರ್ ತೊಗೊಂಬ ಅಂದಿನಿಲ್ಲ ನಾನು. ಹ್ಞೂ, ಇದ್ರ ಪ್ರೆಸ್ ಮಾಡ್ರ. ಹ್ಞೂ, ಬಜ್ಜಿ ತಿನ್ಬೇಕಂದ್ರೆ ಹಿಂಗೆ ಇಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ. ಹಾಂ ಹಾಂ, ಎಷ್ಟು ತಿನ್ಬೇಕು ನೋಡ್ರಿ. ಸೊ ಈಗ ತಿನ್ಬೇಕು. ತೋರಿಸಿ. ಗಿರ್ಮಿಟ್ ಆ್ಯಂಡ್ ಬಜ್ಜಿ ಈವ್ನಿಂಗ್ ಸ್ನ್ಯಾಕ್ಸ್. ನೋಡಿ ಇದ್ರೊಳಗೆ ಗಿರ್ಮಿಟ್ ತಗೋ. ಇದ್ರಾಗಪ್ಪ, ಎದ್ರಾಗ ತಿನ್ಲಿ ನೀವೇ ಹೇಳಿ ಗೈಸ್. ಇದ್ರಾಗ ತಿಂತಾರೆ ಅವಿನಾಶ್ ಅಂತ ನಿಂದ್ರಾಗ ತಿಂತೀನಿ. ತಗೋ ಅವಿನಾಶ್. ಏನು ಮಾಡಿದ್ದೆ ಕ್ಲಾಸ್ನಾಗ? ಹಾಂ, ಮ್ಯಾಥ್ಸ್ ಪೇಪರಾ? ಓಕೆ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.